ಇವತ್ತು ಗುರುವಾರ ಭೀಮ್ನ ಅಮಾವಾಸ್ಯೆ ಹಾಗೆ ನಾಗರ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ಕೆಲವೊಂದು ಕಡೆ. ಹಾಗೆ ಇವತ್ತು ಜ್ಯೋತಿರ್ಭೀಮೇಶ್ವರ ವ್ರತನೂ ಕೂಡ ಮಾಡ್ತೀವಿ ನಾವು ಹೆಣ್ಮಕ್ಳು. ತುಂಬಾ ಒಳ್ಳೆಯದು. ಹಾಗೆ ನಾನು ಪ್ರತಿ ವರ್ಷ ಮಿಸ್ ಮಾಡದೆ 9 ವರ್ಷದಿಂದನೂ ಕೂಡ ಈ ವ್ರತನ ಮಾಡ್ತಾ ಬಂದಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ಹಾಗೆ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹೊರಗಡೆ ಬಂದು ಸೂರ್ಯನಿಗೆ ನಮಸ್ಕಾರ ಹಾಕಿ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ರಂಗೋಲಿ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಇದೆಲ್ಲ ಮಾಡೋದಕ್ಕಂತೂ ತುಂಬಾ ಟೈಮ್ ಹಿಡಿಯುತ್ತೆ ಪ್ರಿಪ್ರೇಷನ್ ಅನ್ನೋದು. ಆದರೆ ಎಷ್ಟೇ ಲೇಟ್ ಆದರೂ ಕೂಡ ತಡ ಆದ್ರೂ ಕೂಡ ನನಗೆ ನಿಧಾನವಾಗಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ರೇ ನನಗೆ ಸಮಾಧಾನ. ಹಾಗಾಗಿ ನಾನು ನೆಮ್ಮದಿಯಿಂದ ನಿಧಾನವಾಗಿ ಎಲ್ಲನೂ ಕೂಡ ಮಾಡ್ಕೊತೀನಿ. ಹಾಗೆ ಪೂಜೆಗೆ ಸ್ವಲ್ಪ ಕಂಕಣ ಎಲ್ಲ ಕಟ್ಕೋಬೇಕಾಗಿತ್ತಲ್ಲ, ಅರಿಶಿನ ದಾರ ಎಲ್ಲ, ಅದನ್ನೆಲ್ಲನೂ ಕೂಡ ಹೂವೆಲ್ಲ ಹಾಕಿ ಕಟ್ಟಿ ರೆಡಿ ಮಾಡಿಕೊಂಡೆ. ಹಾಗೆ ಇಲ್ಲಿ ಜೋಡಿ ದೀಪನ ಕೂಡ ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ. ಶಿವ ಪಾರ್ವತಿ ಅಂತ ಭಾವಿಸ್ತಾ ಈ ರೀತಿಯಾಗಿ ಪೂಜೆ ಮಾಡ್ಕೋಬೇಕು. ಹಾಗೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಪಾದ ಪೂಜೆ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಕಾಲು ತೊಳೆದು ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡ್ಕೊಳೋದಕ್ಕಿಂತ ಮುಂಚೆ ನಾವು ಕಂಕಣ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಕಂಕಣ ಒಬ್ರಿಗೊಬ್ರು ಕಟ್ಟಿ ನಂತರ ಪೂಜೆ ಮಾಡಿ ಗಂಡನ ಹತ್ರ ಆಶೀರ್ವಾದನ ತೊಗೊಬೇಕಾಗುತ್ತೆ. ಈ ರೀತಿಯಾಗಿ ನಾನು ಇವತ್ತಿನ ದಿನ ವ್ರತನ ಆಚರಣೆ ಮಾಡಿದೆ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ದಿ ನೆಕ್ಸ್ಟ್ ವ್ಲಾಗ್.